ಸರ್ ನೋಡಿ, ನೀವ್ ಹೆಂಗ ಆರೋಪಿಗೆ ಸಹಕಾರ ಕೊಡ್ತಾವ್ರ ಅಂದ್ರೆ ಅರಣ್ಯ ಇಲಾಖೆಯವರು ಹಿಂಗೇನೆ 50 ಮೀಟರ್ ದೂರ ನೀವು ಪಂಚರನ್ನ ಇಟ್ಬಿಟ್ಟು ಮಾಜರ್ ಮಾಡ್ತೀರಾ? ಆ ತರ ಕಾನೂನಲ್ಲಿ ಆಯ್ತಾ? ಯಾವ ಕಾನೂನು ಹೇಳ್ತದೆ? ಅವನನ್ನ 50 ಮೀಟರ್ ದೂರ ಅಂದ್ರೆ ಎಷ್ಟು ದೂರ ಗೊತ್ತಾ ನಿಮ್ಗೆ? ಸಾಹೇಬ್ರ ಗಮನಕ್ಕೆ ತಂದೆ ನಾನು. ಹಿಂಗೆ ಇವರು ತೋರಿಸೋದ್ರಿಂದ ಸರ್ ಪಂಚಾಯತಿದಾರಾಗಿ ಇವ್ರನ್ನೇ ಕರ್ಕೊಳೋದು, ಅವಾಗ ನೋಡ್ಬೇಕಾಗ್ತದೆ. ಈ ತರ ಆ ಮನುಷ್ಯನಿಗೆ ABCD ಗೊತ್ತಿಲ್ಲ, ಫಾರೆಸ್ಟ್ ಇಲಾಖೆ ಆಫೀಸರ್ ಅಂತೆ ಬರೀನೇ ಸರ್ ನೀವು ಅವ್ರಗಳಿಗೆಲ್ಲ 50 ಮೀಟರ್ ದೂರ ಇರ್ಬೇಕಂತೆ, ಇವರು ಮಾಜರ್ ಮಾಡ್ತಾರಂತೆ. ಗಮನಕ್ಕೆ ತಂದಿದ್ದೀವಿ ಅವ್ರ ಪಂಚಾಯತ್ ಅವ್ರ ಗಮನಕ್ಕೆ ಏನ್ ತರೋದು? ಅವ್ರನ್ನ ಖಾಲಿ ಮಾಡಿಸ್ಬೇಕು, ವಿಟ್ನೆಸ್ ಬೇಕು ಅಂತ ಹೇಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಮ್ಗೆ ನಿಮ್ಮಷ್ಟು ಕಾನೂನು ಗೊತ್ತಿಲ್ಲ ಸರ್. ನಿಮ್ಮಷ್ಟು ಕೋರ್ಟು ಕಟ್ಲೆ ಕಾನೂನು ನೋಡಿದವರಲ್ಲ ನಾವು. ಈ ಕೋರ್ಟಲ್ಲಿ ಕೇಸ್ಗಳು ನಡಿಬೇಕಾದ್ರೆ ಯಾವ್ದೋ ಒಂದು ಸಾಕ್ಷಿ ಹೇಳಕ್ ಹೋಗ್ಬೇಕಾರೆ ಒಂದು ಪ್ರಶ್ನೆ ಕೇಳ್ತಾರೆ ಸಾಧಾರಣವಾಗಿ. ನೀವು ವಕೀಲರು, ನೀವು ಅದನ್ನ ಕನ್ಫರ್ಮ್ ಮಾಡ್ಬೇಕು. ನಮ್ಗೆ ಓದ್ಕೊಂಡಿದ್ದೀರಿ. ಎಷ್ಟು ದೂರದಲ್ಲಿ ನೋಡಿದ್ರೆ ಈ ಕ್ರೈಮ್ ನಾನ್ ಕೇಳ್ತಾರೆ ಇಲ್ವಾಡ? 10 ಮೀಟರ್, 20 ಮೀಟರ್, 30 ಮೀಟರ್ ಏನೋ ಕೇಳ್ತಾರೆ. 50 ಮೀಟರ್ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು ಅದೇ ಜಿಂಕೆ, ಅದೇ ಚರ್ಮ, ಅದೇ ಬ್ಲೇಡ್ ಅಂತ ಹೇಳಕ್ ಆಯ್ತದೆ ಅವ್ನ ಕೈಲಿ? ಹ್ಯೂಮನ್ಲಿ ಪಾಸಿಬಲ್? ನೀವ್ ಹೇಳಿ. ಅದಕ್ಕೆ ಅದು ಸಣ್ಣ ಮಿಸ್ಕಮ್ಯುನಿಕೇಶನ್ ಆಯ್ತು. ಏನ್ ಗೊತ್ತಾಡ ನೀವು? ಆಯ್ತು, ಇಲ್ಲಿ ಕೇಳಿಸ್ಕೊಳ್ಳಿ. ಇಂಡಿಪೆಂಡೆಂಟ್ ವಿಟ್ನೆಸ್ ನೀವು ನೋಡ್ಬೇಕಾಗುತ್ತೆ. ಕೇಳಿಸ್ಕೊಳ್ಳಿ ಸತೀಶ್ ಅಣ್ಣ, ನಮ್ಮ ಕೇಸ್ಗಳು ಫೇಲ್ ಆಗೋದು ಇಂಡಿಪೆಂಡೆಂಟ್ ವಿಟ್ನೆಸ್ ಇಲ್ಲದೆ ಇರೋದ್ರಿಂದ. ಅವರೇ ಬಂದು ತೋರಿಸಿದ್ದಾರೆ. ಕೇಳಿಸ್ಕೊಳ್ಳಿ, ಮಾತು ಕೇಳಿಸ್ಕೊಳ್ಳಿ ನಿಮಿಷ. ಪಾಪ ನೀವು ಸಮಸ್ಯೆ ಏನ್ ಗೊತ್ತಾ? ನೀವು ಆ ರೆಸಾರ್ಟ್ ಓನರ್ ಫಾರ್ಮ್ ಅವನ್ಗೆ ಕಾಪಾಡಕ್ ಟ್ರೈ ಮಾಡ್ತಾ ಇಲ್ಲ. ನೀವು ನಿಮ್ಮ ಅಧಿಕಾರಿನ ಕಾಪಾಡ್ಕೊಳಕ್ ಪ್ರಯತ್ನ ಪಡ್ತೀವಿ. ಪಾಪ ಏನೋ ಇನ್ನು ಇದು ಪ್ರೊಫೆಷನರಿ ಪೀರಿಯಡ್ ಬೇರೆ ಅವ್ರಂತವ್ರು ಯಾರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಅವ್ರಿಗೇನೋ ಸಮಸ್ಯೆ ಆಗ್ಬಿಡುದು ಕಾಪಾಡ್ಕೊತಾ ಇದ್ದೀರಾ ಅನ್ಸಾಯ್ತು ಯಾಕೋ ನೀವು ಅವ್ರನ್ನ. ಸರ್ ಈಗ ಸರ್ ನಮ್ದು 2 ಕೇಸ್ ಇದೆ ಸರ್. ನಾವು 2 ಕೇಸ್ ಕೊಡ್ತೀವಿ ಇವತ್ತು. ಒಂದು, ಸಾಕ್ಷಿಯನ್ನ ಧಮಕಿ ಹಾಕಿದ್ರೆ 1 ಕೇಸ್ ಬುಕ್ ಆಗ್ಬೇಕು. ಈಗ ಆಮೇಲೆ ಯಾರಪ್ಪ ಸಾಕ್ಷಿ ಬುಕ್ ಹಾಕ್ಬೇಕ ಬೇಡವಾ? ಯಾರು ಇಲ್ಲಿ ಈ ತರ ಒಂದು ಘಟನೆ ನಡೀತಾ ಇದೆ, ಇಷ್ಟು ಜಿಂಕೆ ಕೊಂಬಿದೆ, ಇಲ್ಲಿ ಚರ್ಮ ಇದೆ, ಇಲ್ಲಿ ಅಸ್ತ್ರಗಳಿದಾವೆ, ಏನೋ ಬಂದೂಕ್ಗಳಿದಾವೆ, ಜೀವಂತ ಗುಂಡುಗಳಿದಾವೆ ಅಂತ ಹೇಳಕ್ ಬಂದಿರೋನ್ನ ಎದುರಿಸಿದ್ರೆ ಏನಾಗುತ್ತೆ ಸರ್? ಅದು ಅಲ್ವಾ ಸರ್? ಕೇಸ್ ಹಾಕ್ಬೇಕ ಬೇಡವಾ? ಹಾಕ್ಬೇಕಲ್ವಾ? ಯಾರ ಸೋಮ್ ಕುಮಾರ್ ಮೇಲೆ ಈ ಕೇಸಿಗೆ ಬುಕ್ ಆಗ್ಬೇಕಲ್ಲ, ನೀನೇ ಕೊಡ್ಬೇಕಣ್ಣ ಕೇಸ. ಸೋಮ್ ಕುಮಾರ್ ಮೇಲೆ ನೀನ ಕೇಸ್ ಕೊಡ್ಬೇಕು ಸರ್. ನೀವ ಕಂಪ್ಲೇಂಟ್ ತಗೋಬೇಕು. ಒಂದು. ಎರಡನೇದು ಬೆದರಿಕೆ, ಆ ಕೇಸು ಬುಕ್ ಆಗ್ಬೇಕು. ಮೂರನೇದು, ಅಲ್ಲಿ ಅಷ್ಟು ಶಸ್ತ್ರಾಸ್ತ್ರಗಳಿದ್ರು ಅದನ್ನ ಕಂಡಿಡದೇ ಇರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹಾಕೋದು. ನೀವಿಬ್ಬರು ಡಿಸೈಡ್ ಮಾಡ್ಕೊಳ್ಳಿ. ಇವ್ರು ಸಂಬಂಧಪಟ್ಟ ಅಧಿಕಾರಿ ಕಾಡವರು ಅಥವಾ ಊರವರು ಅವ್ರು ತಿಳ್ಕೊಳ್ಳಿ. ಬಟ್ ಅದನ್ನ ಒಂದು ಹಾಕ್ಬೇಕೀಗ. ಅಲ್ಲ ಸರ್, ಇಷ್ಟೆಲ್ಲ ಯೂನಿಫಾರ್ಮ್ ಹಾಕೊಂಡು ಚೆನ್ನಾಗಿದ್ದೀರಿ, ಮುದ್ದಾಗಿ. ನಮ್ಮ ಹುಡುಗರು ಬರ್ಬೇಕಿತ್ತ ಶಾಲಾ ಹಾಕೊಂಡು ಅದು ಹಿಡ್ಕೊಡಕ್ಕೆ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಇನ್ಫಾರ್ಮೆಂಟ್ ಯಾವುದೇ ರೂಪದಲ್ಲಿ ಇರ್ಬೋದು. ಈಗ ಕೃತ್ಯಗಳು ನಡೆಯೋದಿಲ್ಲ ಅಂತ ಹೇಳಲ್ಲ. ಮೊನ್ನೆ ಶಶಿ ಅವರು ಆಮೇಲೆ ಮತ್ತೆ ಅವ್ರ ಸ್ನೇಹಿತರು ಮಾಧವ್ ಅವರು ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕೆಲಸದಲ್ಲಿ ನಮಗೆ ಗೊತ್ತಿರ್ತದೆ, ಒಳ್ಳೆ ಕೆಲಸ ಮಾಡಿದ್ದಾರೆ.